ಏಲಿಯನ್ಸ್ ಇದೆಯಾ ಇಲ್ವಾ ಇದರ ಬಗ್ಗೆ ತುಂಬಾ ವಿಡಿಯೋಸ್ ಇದೆ ಹಾಗೂ ಚರ್ಚೆ ಕೂಡ ಆಗಿದೆ. ನಾನು ಕೂಡ ಇದನ್ನು ಬಿಲೀವ್ ಮಾಡ್ತಿರ್ಲಿಲ್ಲ. ಆದರೆ ರಿಸರ್ಚ್ ಮಾಡಿದ ಮೇಲೆ ಯಾಕೋ ಏಲಿಯನ್ಸ್ ನಮ್ಮ ನಡುವೆ ಇರೋದು ಅನ್ನೋದು ನಿಜ ಅಂತ ಡೌಟ್ ಬರ್ತಿದೆ. ಯಾಕೆ ಈ ತರ ಹೇಳ್ತಿದೀನಿ ಅನ್ನೋದು ನಿಮ್ಗೆ ಡೌಟ್ ಬರ್ಬೋದು. ಬಟ್ ಏಲಿಯನ್ಸ್ ಇರೋದನ್ನು ನಿಜ ಅನ್ನೋದು ಪ್ರೂಫ್ ಸಮೇತ ಈ ವಿಡಿಯೋನೇ ನಿಮ್ಗೆ ತಿಳಿಸ್ತೀನಿ. ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ತುಂಬಾ ಸಸ್ಪೆನ್ಸ್ ಹಾಗೂ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಈ ವಿಡಿಯೋ ನೀವು ಪೂರ್ತಿ ನೋಡಿದ ಮೇಲೆ ನಿಮಗೆ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಎಂದು ಅನಿಸುತ್ತೆ. ಸೊ ದಯವಿಟ್ಟು ಈ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ. ಸೊ ವಿತೌಟ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ವೆಲ್ಕಮ್ ಟು ಆಕ್ಟಿವ್ ವರ್ಲ್ಡ್. ನಾನು ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿದೆ. ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ವಿಷಯ ಹೊರಬಿತ್ತು. ಇಲ್ಲಿ ಯುಎಫ್ಒ ನಾವು ನೋಡಿದ್ದೀವಿ ಹಾಗೂ ನಮ್ಮನ್ನು ಏಲಿಯನ್ಸ್ ಕಿಡ್ನಾಪ್ ಮಾಡಿದ್ದಾರೆ ಮತ್ತೆ ನಮ್ಮನ್ನು ಇಲ್ಲಿ ಮಾಯ ಮಾಡಿ ಇಲ್ಲಿಗೆ ಬಿಟ್ಟಿದ್ದಾರೆ ಎಂದು ತುಂಬಾ ಮಾತುಗಳೇ ಕೇಳಿದ್ದೇವೆ ಅಲ್ವಾ. ಬಟ್ ಇಲ್ಲಿ ನಾವು ಒಂದು ಕೇಸ್ ನೋಡೋಣ. ಇದು ಒಂದು ಟಿಪಿಕಲ್ ಅಂಡ್ ಸ್ಟ್ರೇಂಜ್ ಕೇಸ್. ಇಲ್ಲಿ ಅವರು ಕಿಡ್ನಾಪ್ ಮಾಡಿದ್ದಾರೆ ಎಂದು ಹೇಳಿದವರು ಅವರ ಪ್ರೂಫ್ ಅನ್ನೋದು ಏನೂ ಇಲ್ಲ. ಬಟ್ ಈ ಇನ್ಸಿಡೆಂಟ್ ನಲ್ಲಿ ಫಿಸಿಕಲ್ ಪ್ರೂಫ್ಸ್ ಅನ್ನೋದು ಹೊರಗೆ ಬಿದ್ದಿದೆ. ಆದರೆ ಇದಕ್ಕೆ ಮೊದಲು ನಾವು ಒಂದು ಇನ್ಸಿಡೆಂಟ್ ನೋಡೋಣ. 1968 ನಲ್ಲಿ ನೈಟ್ ಕಾರ್ಡ್ 3 ವಿಚಿತ್ರವಾದ ಆಕಾರವನ್ನು ನೋಡಿದ. ಅದು ಏನೆಂದು ಹೊಡೆಯಕ್ಕೆ ನೋಡಿದ. ಆದರೆ ಅದು ಅವನನ್ನೇ ಹೊಡೆದು ಹಾಕಿ ಒಂದು ಲೈಟ್ ಬ್ಲೂ ಸ್ಪೇಸ್ ಶಿಪ್ ನಲ್ಲಿ ಹೊರಟು ಹೋದುವಂತೆ. ಅವು ಏಲಿಯನ್ಸ್ ಅಂತ ಅಕ್ಟೋಬರ್ 1, 1968 ರಂದು ಆತನು ಟೆಸ್ಟಿಮೋನಿಯಲ್ಲಿ ಹೇಳಿದ. ಈ ಇನ್ಸಿಡೆಂಟ್ ನಡೆದಿದ್ದು ಬ್ರೆಜಿಲ್ ನಲ್ಲಿ. ಅದರಲ್ಲೂ 1950 ಇಂದ 1980 ವರೆಗೂ ಫ್ರೀಕ್ವೆಂಟ್ಲಿ ಈ ಇನ್ಸಿಡೆಂಟ್ಸ್ ನಡೆದಿತ್ತು. ಅಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ 1977 ರಲ್ಲಿ ಏಪ್ರಿಲ್ ಅಂಡ್ ಡಿಸೆಂಬರ್ ಮಧ್ಯದಲ್ಲಿ ನಡೆದ ದ ಕೊಲಾರಸ್ ಯುಎಫ್ಒ ಇನ್ಸಿಡೆಂಟ್. ಈ ವಿಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ವಿಷಯ ಇದೆ. ಇಲ್ಲಿ ನಿಮಗೆ 4 ಇಮೇಜಸ್ ತೋರಿಸ್ತಿದ್ದೀನಿ ನೋಡಿ. ಏಪ್ರಿಲ್ 1977 ರಂದು ನಡೆದಿದೆ. ಅಂಡ್ ಆ ಮಂತ್ ನಲ್ಲಿ ಜೋಸಿಯಾ, ಫೆಮಿನೋ, ಅಫಿಲಿನಿಯಾರಿಯೋ, ಅಲಿಲಿಯಾನೋ ಎನ್ನುವ 4 ಬ್ರೆಜಿಲಿಯನ್ ಸಿಟಿಜನ್ ಕ್ರಾಬ್ ಐಲ್ಯಾಂಡ್ ನತ್ತ ಒಂದು ಬೋಟ್ ನಲ್ಲಿ ಹೋಗುತ್ತಿದ್ದರು. ಸಡನ್ ಆಗಿ ಅವರಿಗೆ ಒಂದು ಸ್ಟ್ರೇಂಜ್ ಲೈಟ್ ಬರುವುದು ಹಾಗೂ ವಿಚಿತ್ರವಾದ ಲೈಟ್ ಕಾಣಿಸೋ ತರ ಆಯ್ತು. ಅದನ್ನು ನೋಡಿ ಜೋಸ್ ಒಬ್ಬ ಬಿಟ್ಟು ಇನ್ನ ಅಲ್ಲಿದ್ದ 3 ಜನರು ಭಯದಿಂದ ಅಲ್ಲಿಂದ ಹೊರಟು ಹೋದರು. ಈ ಸೌಂಡ್ ಅನ್ನೋದು ಎಲ್ಲಿಂದ ಬಂತು ಹಾಗೂ ಈ ಲೈಟ್ ಯಾವ ದಿಕ್ಕಿನಿಂದ ಬಂತು ಎನ್ನುವುದು ಗಮನಿಸಿದೆ ಅಲ್ಲಿರುವವರು ಭಯದಿಂದ ಹೊರಟು ಹೋದರು. ಆದರೆ ಅಲ್ಲಿದ್ದ ಜೋಸ್ ಮಾತ್ರ ಬೋಟ್ ಅಲ್ಲೇ ಇದ್ದ. ಅದೇ ಮತ್ತೆ ಬಂದು ನೋಡಿದರೆ ಜೋಸ್ ಅವರು ಮರಣಿಸಿದ್ದರು ಹಾಗೂ ಅಲ್ಲಿಂದ ಎಸ್ಕೇಪ್ ಆದ 3 ಜನರಿಗೆ ದೊಡ್ಡವಾಗಿ ಗಾಯಗಳಾಗಿತ್ತು ಹಾಗೂ ಅವರ ಬಾಡಿ ಮೇಲೆ ಎಲ್ಲ ಸ್ಕಿನ್ ಬರ್ನ್ ಆಗಿರೋ ರೀತಿ ಆಗಿತ್ತು. ಅಂಡ್ ಇದೇ ಈ ಕೊಲಾರಸ್ ಯುಎಫ್ಒ ಇನ್ಸಿಡೆಂಟ್ಸ್ ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಹಾಗೂ ಇದು ಅಲ್ಲದೆ ಇನ್ನೂ ತುಂಬಾ ಇನ್ಸಿಡೆಂಟ್ಸ್ ನಡೀತು. ಆದರೆ ಎಲ್ಲದರಲ್ಲೂ ಕಾಮನ್ ಏನು ಅಂದ್ರೆ ಯುಎಫ್ಒ ಲೇಸರ್ಸ್ ಬಂದು ಹ್ಯೂಮನ್ಸ್ ನ ಡ್ಯಾಮೇಜ್ ಮಾಡೋದು. ತದನಂತರ ಕಾರ್ಲಸ್ ಮೆಂಡಿಸ್ ಎನ್ನುವ ಜರ್ನಲಿಸ್ಟ್ ಇದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡತೊಡಗಿದರು. ಈ ಇನ್ವೆಸ್ಟಿಗೇಷನ್ ಭಾಗದಲ್ಲಿ ಸುಮಾರು ಜನರನ್ನು ಅವರು ಇನ್ವೆಸ್ಟಿಗೇಷನ್ ಮಾಡಿದರು. ಈ ಇನ್ವೆಸ್ಟಿಗೇಷನ್ ನಲ್ಲಿ ಎಲ್ಲರೂ ಹೇಳುತ್ತಿರುವುದು ಒಂದೇ ರೀತಿ ಇದೆ. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ದು ಒಂದೇ ಊರಿನ ಜನರನ್ನು ಅಲ್ಲ. ಇಲ್ಲಿ ಒಂದೇ ಊರಿನವರು ಆದರೆ ಸುಳ್ಳು ಹೇಳಬಹುದೆಂದು ಅಂದುಕೊಳ್ಳಬಹುದು ಅಲ್ವಾ. ಇವರು ಡಿಫ್ರೆಂಟ್ ವಿಲೇಜಸ್ ನಿಂದ ಡಿಫ್ರೆಂಟ್ ಮುನ್ಸಿಪಾಲಿಟಿ ಪೀಪಲ್ ನ ಇಂಟರ್ವ್ಯೂ ಮಾಡಿದರು. ಅಂಡ್ ಟೋಟಲ್ 300 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರುವವರನ್ನು ಇಂಟರ್ವ್ಯೂ ಮಾಡಿದರು. ಇಲ್ಲಿ ಇವರು ಹೇಳಿರುವುದು ಎಲ್ಲಾ ಪ್ಲೇಸ್ ನಲ್ಲಿ ಯುಎಫ್ಒ ಒಂದು ಡಿಫರೆಂಟ್ ನೇಮ್ ಇಟ್ಟುಕೊಂಡಿದ್ದಾರೆ. ಆದರೆ ಆ ವಿಲೇಜರ್ಸ್ ಒಂದು ಕಡೆ ಅಪೆರೇಲಿಯೋ ಅಂದರೆ ಡಿವೈಸ್ ಎನ್ನುವ ಅರ್ಥ, ಇನ್ನೊಂದು ಕಡೆ ನ್ಯೂಸ್ ವ್ಯಾಂಪೇರಾ ಎನ್ನುವರು ಫ್ಯಾನ್ಪೈಲೇಟ್ ಎಂದರ್ಥ. ಆದರೆ ತುಂಬಾ ಕಡೆ ಕರೆದಿರುವುದು ಚುಪಾ ಅಂದರೆ ಸಕ್ಕರ್ ಎಂದರ್ಥ. ಏಕೆ ಹೀಗೆ ಕರೆಯುತ್ತಾರೆ ಅಂದ್ರೆ ಈ ಲೇಸರ್ ಲೈಟ್ ಅನ್ನುವುದು ಬಾಡಿ ಮೇಲೆ ಬಿದ್ದಾಗ ಬಾಡಿ ಮಾತ್ರ ಬರ್ನ್ ಆಗೋದಲ್ಲ, ಬಾಡಿನಿಂದ ಏನೋ ಒಂದು ಶಕ್ತಿ ಹೊರಗೆ ಹೋಗುತ್ತಿದೆ ಎನ್ನೋ ಫೀಲ್ ಬರುತ್ತದೆ ಅಂತೆ. ಅಂಡ್ ಪ್ರತಿ ಪ್ಲೇಸ್ ನಲ್ಲಿ ಅಟ್ಯಾಕ್ ನಡೆದ ನಂತರ ಜನರು ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗ್ತಾರೆ. ಅಂಡ್ ಈಗ ಆದಾಗ ಯುಎಫ್ಒ ಅವರನ್ನು ಕರೆದುಕೊಂಡು ಹೋಗಿ ಮತ್ತೆ ಅವರನ್ನು ತಂದು ಅಲ್ಲೇ ಬಿಟ್ಟು ಬಿಡುತ್ತಿತ್ತಂತೆ. ಹಾಗೂ ಈ ಸಂಘಟನೆ ನಡೆದ ಆದ ಮೇಲೆ ಅವರು ಹಾಸ್ಪಿಟಲ್ಗೆ ಹೋಗುತ್ತಿದ್ರು. ಅಂಡ್ ಎಲ್ಲರಿಗೂ ಕಾಮನ್ ಸಿಂಪ್ಟಮ್ಸ್ ಇರುತ್ತಿತ್ತು. ಆ ಸಿಂಪ್ಟಮ್ಸ್ ಏನು ಅಂದ್ರೆ ಅನೇಮಿಯಾ, ಡಿಸಿನೆಸ್, ಫೀವರ್ ಅಂಡ್ ಕೆಲವು ಕೇಸಸ್ ನಲ್ಲಿ ಸ್ಕಿನ್ ಬರ್ನ್ ಕೂಡ ಇರ್ತಿತ್ತು. ಲೇಡೀಸ್ ಆದ್ರೆ ಬ್ರೆಸ್ಟ್ ಏರಿಯಾದಲ್ಲಿ ಇರ್ತಿತ್ತು. ಗಂಡಸರಿಗೆ ಆದ್ರೆ ನೆಕ್ ಕೆಳಗಡೆ ಹಾಗೂ ಚೆಸ್ಟ್ ಮೇಲೆ ಭಾಗದಲ್ಲಿ ಇರುತ್ತಿತ್ತು. ಇಷ್ಟು ನಡೆದ್ಮೇಲೆ ಗೌರ್ಮೆಂಟ್ ಸುಮ್ಮನೆ ಇರುತ್ತಾ? ಇಲ್ಲ ಅಲ್ವಾ. ಸೊ ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಬ್ರೆಜಿಲಿಯನ್ ಏರ್ಫೋರ್ಸ್ ಇದರ ಮೇಲೆ ಪ್ರಾಜೆಕ್ಟ್ ಪ್ಲಾಟೋ ಆಪರೇಷನ್ ಫ್ಲೈಟ್ ನ ಸ್ಟಾರ್ಟ್ ಮಾಡಿದರು ಹಾಗೂ ತುಂಬಾ ಜನರನ್ನು ಇನ್ವೆಸ್ಟಿಗೇಟ್ ಮಾಡಿದರು ಹಾಗೂ ಎಲ್ಲೆಲ್ಲಿ ಈ ಯುಎಫ್ಒ ಕಾಣಿಸಿಕೊಳ್ಳುತ್ತೋ ಎಂದು ಮಾರ್ಕ್ ಮಾಡಿದರು ಹಾಗೂ ಯುಎಫ್ಒ ಹೇಗೆ ಇರುತ್ತದೆ ಎಂದು ಡ್ರಾಯಿಂಗ್ ಕೂಡ ಮಾಡಿದರು. ಇಮೇಜ್ ಅಲ್ಲಿ ಕಾಣಿಸೋದೇ ಅದು. ಇಷ್ಟು ಆದರೂ ಜನರಲ್ಲಿ ಭಯ ಅನ್ನೋದು ಕಡಿಮೆ ಆಗಲಿಲ್ಲ. ಈ ಭಯದಿಂದ ನಿದ್ದೆ ಕೂಡ ಹೋಗುತ್ತಿರಲಿಲ್ಲ. ತುಂಬಾ ಜನ ಭಯದಿಂದ ಊರನ್ನೇ ಬಿಟ್ಟು ಹೋಗುತ್ತಿದ್ದರು. ಕೆಲವು ದಿನಗಳ ನಂತರ ಬ್ರೆಜಿಲಿಯನ್ ನೇವಿ ಅಫಿಷಿಯಲ್ ಇದರಲ್ಲಿ ಯಾವುದೇ ರೀತಿಯ ಫೈಂಡಿಂಗ್ಸ್ ಸಿಗಲಿಲ್ಲ ಎಂದು, ಏನೇಳ್ತಿರುವುದು ಯಾವುದೂ ಪ್ರೂಫ್ ಇಲ್ಲ ಎಂದು ಹೇಳಿದರು. ಆದರೆ ಈ ಪ್ರಾಜೆಕ್ಟ್ ಏನ್ ಮಾಡಿದ ಕ್ಯಾಪ್ಟನ್ ಒಲಾಂಡಾ 1997 ರಲ್ಲಿ ಕೊಟ್ಟಿದ್ದ ಒಂದು ಇಂಟರ್ವ್ಯೂ ನಲ್ಲಿ ಆಗ ಕಾಣಿಸಿಕೊಂಡ ಆ ಲೈಟ್
ಈ ಭೂಮಿ ಮೇಲೇನೆ ಇಲ್ಲದ ಟೆಕ್ನಾಲಜಿ ಅಂಡ್ ಇದು ಏಲಿಯನ್ಸ್ ಗೆ ಸಂಬಂಧಿಸಿದ್ದು ಹಾಗೂ ಇದನ್ನು ನಾನು ನಂಬುತ್ತಿದ್ದೇನೆ ಎಂದು ಹೇಳಿದರು. ಅಂಡ್ ಅವರು ಅನ್ಐಡೆಂಟಿಫೈಡ್ ಕ್ರಾಫ್ಟ್ಸ್ ನೋಡಿದ್ದಾರೆ, ಅದರ ಫೋಟೋಸ್ ಅಂಡ್ ವಿಡಿಯೋಸ್ ಫುಟೇಜ್ ಕೂಡ ರೆಕಾರ್ಡ್ ಆಗಿದೆ ಎಂದು ಹೇಳಿದರು. ಈಗ ಹೇಳಿದ ಕೆಲವು ದಿನಗಳ ನಂತರ ಅವರ ಅಪಾಯಿಂಟ್ಮೆಂಟ್ ನಲ್ಲೇ ಅವರು ನೇತಾಡುತ್ತಾ ಮರಣಿಸಿದ್ದರು. ಅಂಡ್ ಪೊಲೀಸ್ ಕೂಡ ಇನ್ವೆಸ್ಟಿಗೇಟ್ ಮಾಡದೆ ಆಗಿನಿಂದ ಎಲ್ಲರಿಗೂ ಇದರ ಹಿಂದೆ US ಗವರ್ಮೆಂಟ್ ಇದೆ ಎಂದು ಇಲ್ಲಿ ಏನೋ ಮಾಡ್ತಿದ್ದಾರೆ ಅಂತ. ಅದರಲ್ಲೂ 1972 ರಿಂದ 1977 ಸಮಯದಲ್ಲಿ US ದಲ್ಲಿ ತುಂಬಾ ಕಡೆ ಅನಿಮಲ್ಸ್ ನ ಸಾಯಿಸಿ ಅದರಲ್ಲಿ ಆರ್ಗನ್ಸ್ ಮಾತ್ರ ಮಾಯ ಆಗಿತ್ತು. ಇದನ್ನೇ ಕ್ಯಾಟಲ್ ಮ್ಯುಟಿಲೇಷನ್ಸ್ ಇನ್ಸಿಡೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಇದು ಕೂಡ ಕೊಲಾಡಲ್, ನ್ಯೂ ಮೆಕ್ಸಿಕೋ ಅಂಡ್ ತುಂಬಾ ಕಡೆ ನಡೆಯಿತು. ಇಲ್ಲಿ ಪ್ರಾಣಿಗಳು ಸತ್ತು ಬಿದ್ದಿದ್ದವು ಹಾಗೂ ಅದರ ಇಯರ್ಸ್ ಹಾಗೂ ಐಸ್ ಸುತ್ತ ಬಾಡಿ ಅಲ್ಲದೆ ಆರ್ಗನ್ಸ್ ಯಾರೋ ಕಟ್ ಮಾಡಿ ತೆಗೆದುಕೊಂಡು ಹೋದಂಗೆ ಇತ್ತು. ಬಟ್ ಶಾಕಿಂಗ್ ವಿಷಯ ಏನು ಅಂದ್ರೆ ಆ ಅನಿಮಲ್ ಸುತ್ತ ರಕ್ತ ಅನ್ನೋದೇ ಇರಲಿಲ್ಲ. ಅದರಲ್ಲೂ ಅನಿಮಲ್ಸ್ ಅನ್ನೋದು ಏನು ಸ್ಟ್ರಗಲ್ ಮಾಡಿದಿರ ಸತ್ತು ಹೋಗಿತ್ತು. ಅದರಲ್ಲೂ ಆಗಿನ ಕಾಲದಲ್ಲಿ ಇರೋ ಟೆಕ್ನಾಲಜಿಯಿಂದ ಅನಿಮಲ್ಸ್ ಬಾಡಿಯಿಂದ ಆರ್ಗನ್ಸ್ ನ ತೆಗೆಯುವುದು ಅಂದರೆ ಇಂಪಾಸಿಬಲ್ ಮಾತು. ಇಲ್ಲಿ ಕೂಡ US ಇನ್ವಾಲ್ವ್ಮೆಂಟ್ ಇದೆ ಅಂತ ಎಲ್ಲರೂ ಅಂದಿಕೊಂಡಿದ್ರು. ಅಂಡ್ ಮೇನ್ಲಿ US ಗವರ್ಮೆಂಟ್ ಏನೋ ಹೈಡ್ ಮಾಡ್ತಿದೆ ಎಂದು ಎಲ್ಲರಿಗೂ ಅರ್ಥವಾಯಿತು. ಅಂಡ್ ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅಲ್ಲ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕ್ರೋಸ್ಟನ್ ಇನ್ಸಿಡೆಂಟ್ ಇದು 1947 ರಲ್ಲಿ ನಡೆಯಿತು. ಮಿಡ್ ಜೂನ್ ಅಂಡ್ ಅರ್ಲಿ ಜುಲೈ ನಲ್ಲಿ USA ನಲ್ಲಿರುವ ನ್ಯೂ ಮೆಕ್ಸಿಕೋ ನಲ್ಲಿರುವ ಮ್ಯಾಕ್ ಬ್ರಾಜಿಲ್ ಎಂಬ ವ್ಯಕ್ತಿಯ ತೋಟದಲ್ಲಿ ಏನೋ ಕ್ರಾಶ್ ಆದಂಗೆ ಕಾಣಿಸಿತು. ಆಗಿನ ಸಮಯದಲ್ಲಿ US ನ ಟಿವಿಗಳಲ್ಲಿ ಫ್ಲೈಡಿಸ್ ಬಗ್ಗೆ ತುಂಬಾ ನ್ಯೂಸ್ ಬಂದಿತ್ತು. ಅದು ನೋಡಿದ ಬ್ರಾಜಿಲ್ ಆತನ ತೋಟದಲ್ಲಿ ಬಿದ್ದಿದ್ದು ಅದೇ ಎಂದು ಡೌಟ್ ಬಂತು. ನೆಕ್ಸ್ಟ್ ಆತನ ತೋಟದಲ್ಲಿ ಬಿದ್ದ ಜಾಗದಲ್ಲಿ ಸ್ವಲ್ಪ ಮೆಟೀರಿಯಲ್ ತೆಗೆದುಕೊಂಡು ಆ ಮೆಟೀರಿಯಲ್ ಅನ್ನು ಆಗಿನ ಟ್ರ್ಯಾಕ್ ನ ಕಮಾಂಡಿಂಗ್ ಆಫೀಸರ್ ಆದ ಪ್ಲಾಂಚರ್ ಕಡೆ ತೆಗೆದುಕೊಂಡು ಹೋದರು. ತದನಂತರ ದಿನ ರ್ಯಾಕ್ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿತ್ತು. ಅದರಲ್ಲಿ ನೀವು ಟಿವಿನಲ್ಲಿ ನೋಡಿದ UFO ಫ್ಲೈಯಿಂಗ್ ಡಿಸ್ಕ್ ತರ ಇನ್ಸಿಡೆಂಟ್ ನಿನ್ನೆ ರಿಯಲ್ ಆಗಿ ನಡೆದಿದೆ. ಟ್ರ್ಯಾಕ್ ನಲ್ಲಿರುವ 8 ಏರ್ಫೋರ್ಸ್ ಗೆ ಸೇರಿದ 509 ಬಾಂಬ್ ಗ್ರೂಪ್ ನಿನ್ನೆ ರಾಸ್ವೆಲ್ ನಲ್ಲಿ ಒಂದು ಪರ್ಸನ್ ರಿಪೋರ್ಟ್ ಮಾಡಿದ್ದರಿಂದ ಪ್ಲೇಸ್ ಗೆ ಹೋಗಿ ಆ ಫ್ಲೈಯಿಂಗ್ ಡಿಸ್ಕ್ ನ ಕಸ್ಟಡಿ ತೆಗೆದುಕೊಂಡಿದ್ದೆ ಎಂದು ಹೇಳಿದರು. ಅದರಲ್ಲೂ ಅಫಿಷಿಯಲ್ ಆಗಿ ಇದು ಒಂದು ಆರ್ಮಿ ಏರ್ಫೀಲ್ಡ್ ಕೊಟ್ಟ ಪ್ರೆಸ್ ಮೀಟ್. ಈ ನ್ಯೂಸ್ ಏನೆಂದು ಈ ನ್ಯೂಸ್ ಪೇಪರ್ ನೀವು ಇಲ್ಲಿ ನೋಡಬಹುದು. ಅದಾದ ನಂತರ US ಆರ್ಮಿ ಅಖಾಡಕ್ಕೆ ಇಳಿದು ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಮಾಡಿಬಿಟ್ರು. ಇಲ್ಲಿ ಯಾವುದೇ ರೀತಿ ಫ್ಲೈಯಿಂಗ್ ಡಿಸ್ಕ್ ಅನ್ನೋದು ಕಾಣಿಸಲಿಲ್ಲ. ಅಲ್ಲಿ ಕ್ರಾಶ್ ಆದ ಮೆಟೀರಿಯಲ್ ಒಂದು ವೆದರ್ ಬಲೂನ್ ಅಂಡ್ ಅದಕ್ಕೆ ಪ್ರೂಫ್ ತೋರಿಸುತ್ತಾ ಮೇಜರ್ ಮಾರ್ಕೆಲ್ ಇಲ್ಲಿ ಸಿಕ್ಕಿದ್ದ ಪೀಸಸ್ ಇಟ್ಟುಕೊಂಡು ಒಂದು ಫೋಟೋ ನೋಡಿಸಿದರು. ಅಂಡ್ ಆ ಇಮೇಜ್ ನೀವು ಇಲ್ಲಿ ನೋಡಬಹುದು. ಆರ್ಮಿ ಡಿಸೈಡ್ ಮಾಡಿದ್ರು ತುಂಬಾ ಜನ ಇದರ ಬಗ್ಗೆ ರಿಸರ್ಚ್ ಮಾಡತೊಡಗಿದರು. ಜನರು ಹಾಗೂ ಜರ್ನಲಿಸ್ಟ್ ಇದರ ಬಗ್ಗೆ ಇನ್ನೂ ಚರ್ಚಿಸುತ್ತಾ ಇದ್ದರು. ಅದರಲ್ಲೂ ಗೌರ್ಮೆಂಟ್ ಏನೋ ಇದರಲ್ಲಿ ಹೈಡ್ ಮಾಡ್ತಿದೆ ಎಂದು ಸ್ಪ್ರೆಡ್ ಮಾಡ್ತಾ ಇದ್ರು. ಸುಮಾರು 40 ವರ್ಷಗಳ ನಂತರ US ಆರ್ಮಿ ಮತ್ತೆ 1994 ರಲ್ಲಿ ಒಂದು ಪ್ರೆಸ್ ನೋಟ್ ನ ರಿಲೀಸ್ ಮಾಡಿತ್ತು. ಇದರಲ್ಲಿ ಏನಿದೆ ಎಂದರೆ ಅದು ಒಂದು ವೆದರ್ ಬಲೂನ್ ಅಲ್ಲ, ಅದು ಒಂದು ಬೋಗಸ್ ಸ್ಟೋರಿ. ಇದು ಪ್ರಾಜೆಕ್ಟ್ ಮೊಗಲ್ ಭಾಗವಾದ ಒಂದು ಸ್ಪೈ ಡಿವೈಸ್. ಆ ಡಿವೈಸ್ ನ ನಾವು ಬಲೂನ್ ಗೆ ಕಟ್ಟಾಕಿ ಅದರಲ್ಲಿ ಮೈಕ್ರೋಫೋನ್ಸ್ ಇರುತ್ತೆ. ಆ ಬಲೂನ್ಸ್ USSR ಮೇಲೆ ಹೋದಾಗ ಸೌಂಡ್ ವೇವ್ಸ್ ನ ಕಂಡುಹಿಡಿಯುತ್ತೆ. ಇದರಿಂದ ಸೋವಿಯತ್ ಯೂನಿಯನ್ ಯಾವಾಗಾದ್ರೂ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗುತ್ತೆ ಇದೇ ಆ ಡಿವೈಸ್ ಎಂದು ಹೇಳಿದರು. ಆದರೆ ಈ ಪ್ರೆಸ್ ನೋಟ್ ರಿಲೀಸ್ ಆದ ಮೇಲಿಂದ ಎಲ್ಲರಿಗೂ ಇನ್ನೂ ಡೌಟ್ಸ್ ಅನ್ನೋದು ಹೆಚ್ಚಾಯ್ತು. ಆದ್ರೆ ಇಲ್ಲಿ ಕ್ರಾಶ್ ನಡೆದ ಪ್ಲೇಸ್ ನಿಂದ ಏಲಿಯನ್ ಬಾಡೀಸ್ ನ ತೆಗೆದುಕೊಂಡು ಓಡಿದ್ರು ಅಂತೆ. ಆದರೆ ಅದರ ಬಗ್ಗೆ ಕೇಳಿದ್ರೆ ಅವು ಏಲಿಯನ್ ಬಾಡಿ ಅಲ್ಲ, ಈ ಸ್ಪೈ ಡಿವೈಸ್ ನಲ್ಲಿರುವ ಡಮ್ಮಿ ಬಾಡೀಸ್ ಎಂದು ಹೇಳಿದರು. ಈ 2 ಇನ್ಸಿಡೆಂಟ್ಸ್ ನಲ್ಲಿ ಗೌರ್ಮೆಂಟ್ ಏನೋ ಒಂದು ವೆರಿಫೈ ಮಾಡಿ ಸಾಸರ್ ಅದೇ ಫ್ಲೈಯಿಂಗ್ ಸಾಸರ್ ಇದೆ ಎಂದು ಹೇಳಿ ಮಾತು ಚೇಂಜ್ ಮಾಡಿದ್ದು ಒಂದು ಮಾತಾದ್ರೆ, ಕೇವಲ ಒಂದು ಸ್ಪೆಕ್ಯುಲೇಷನ್ ಗೋಸ್ಕರ ಒಂದು ಕಂಟ್ರಿ ಮೇಲೆ ಸ್ಪೈ ಮಾಡ್ತಿದೀವಿ ಅನ್ನೋದು ಇಲ್ಲಿ ನೋಡಿ. ನೀವೇ ಯಾವುದೇ ಕಂಟ್ರಿ ಅನ್ನೋದು ಇನ್ನೊಂದು ಕಂಟ್ರಿ ಮೇಲೆ ಸ್ಪೈ ಮಾಡ್ತಿದೀವಿ ಅಂತ ಹೇಳಿದ್ರೆ ಖಚಿತವಾಗಿ ಆ ವಿಷಯದ ಹಿಂದಗಡೆ ಏನೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಎಂದರ್ಥ. ಅದು ಗವರ್ಮೆಂಟ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೈಡ್ ಮಾಡ್ತಿರ್ಬೋದು. ಅದರಲ್ಲೂ US ಗವರ್ಮೆಂಟ್ 1952 ರಿಂದ 1969 ಮಧ್ಯದಲ್ಲಿ ಪ್ರಾಜೆಕ್ಟ್ ಬ್ಲೂ ಬುಕ್ ಅನ್ನೋದು ಸ್ಟಾರ್ಟ್ ಮಾಡಿತ್ತು. ಈ ಪ್ರಾಜೆಕ್ಟ್ ಏನು ಎಂದರೆ UFO ಫೈಂಡಿಂಗ್ಸ್ ನ ಸ್ಟಡಿ ಮಾಡೋದು. ಅಂದ್ರೆ ಎಲ್ಲಿ UFO ಕಾಣಿಸುತ್ತೋ ಎಂದು ನ್ಯೂಸ್ ಬರುತ್ತೋ ಅಲ್ಲಿ ಹೋಗಿ ಅದರ ಫೈಂಡಿಂಗ್ಸ್ ನ ಸ್ಟಡಿ ಮಾಡಿ ಪೂರಾ ಅನಲೈಸ್ ಮಾಡಿ 3 ವಿಷಯಗಳನ್ನು ಕಂಡುಕೊಳ್ಳುತ್ತಾರೆ. ಮೊದಲನೇ ವಿಷಯ ಏನಂದ್ರೆ ಇಲ್ಲಿ ರಿಪೋರ್ಟ್ ಆದ UFO ಮತ್ತು ನ್ಯಾಷನಲ್ ಸೆಕ್ಯೂರಿಟಿಗೂ ಏನಾದ್ರೂ ಇಶ್ಯೂ ಇದೆಯಾ ಇಲ್ವಾ ಅಂತ ನೋಡೋದು. ಎರಡನೆಯ ವಿಷಯ ಏನು ಅಂದ್ರೆ ಅನ್ಐಡೆಂಟಿಫೈಡ್ ವೆಹಿಕಲ್ಸ್ ಅಂದ್ರೆ ಪ್ರೆಸೆಂಟ್ ಇರುವ ಟೆಕ್ನಾಲಜಿಗಿಂತ ಅಡ್ವಾನ್ಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಮೂರನೇ ವಿಷಯ ಏನು ಅಂದ್ರೆ ಇದು ಯಾವ್ದಾದರೂ ಏಲಿಯನ್ಸ್ ಗೆ ಸಂಬಂಧಿಸಿದ ವೆಹಿಕಲ್ ಇಲ್ವಾ ಅಂತ ಚೆಕ್ ಮಾಡೋದು. ಆ
ಆದರೆ 1966 ಅಲ್ಲಿ ಇದನ್ನು ಸಡನ್ಲಿ ಸ್ಟಾಪ್ ಮಾಡಿದರು. ಇದು ಏಕೆ ಮಾಡಿದರು ಅಂದ್ರೆ ದ ಯೂನಿವರ್ಸಿಟಿ ಆಫ್ ಕೊಲೊರಾಡೋ ಒಂದು ರಿಪೋರ್ಟ್ ಕಳಿಸಿತು ಅಂಡ್ ರಿಪೋರ್ಟ್ ಹೆಸರು ಸೈಂಟಿಫಿಕ್ ಸ್ಟಡಿ ಆಫ್ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂಡ್ ಇದರಲ್ಲಿ UFO ನಲ್ಲಿ ಏನೂ ಇಲ್ಲ ಎಂದು ಹೇಳಿತು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದ್ರೆ ಇವರು ಸುಮಾರು 2018 ಸಿಟ್ಟಿಂಗ್ಸ್ ನ ಸ್ಟಡಿ ಮಾಡಿ ಅದರಲ್ಲಿ ಮ್ಯಾಥ್ ಎಲ್ಲದಕ್ಕೂ ಆನ್ಸರ್ ಮಾಡಿದರು. ಆದರೆ 701 ಸಿಟ್ಟಿಂಗ್ಸ್ ನ ಮಾತ್ರ ಅನ್ಐಡೆಂಟಿಫೈಡ್ ಅಂತ ಹಂಗೆ ಬಿಟ್ಟು ಬಿಟ್ರು. ಇದರ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಅನ್ನೋದು ಹೊರಗೆ ಬಿಟ್ಟಿಲ್ಲ. ಇದಕ್ಕೆ ರೀಸನ್ ಅನ್ನೋದು ಅವರ ಗೌರ್ಮೆಂಟ್ ಗೆ ಗೊತ್ತಿರಬೇಕು. ಹಾಗೂ ಇದೇ ರೀತಿ ಮೇ 31, 1987 ರಲ್ಲಿ ಬ್ರಿಟಿಷ್ ಉಫಾಲಜಿಸ್ಟ್ ಟಿಮೋಥಿ ಗೂಡ್ ಒಂದು ಸೆನ್ಸೇಷನಲ್ ಆದ ನ್ಯೂಸ್ ನ ಕ್ಲೈಮ್ ಮಾಡಿದರು. 1950 UFO ಡಾಕ್ಯುಮೆಂಟ್ ಆತನ ಹತ್ರ ಇದೆ ಎಂದು, ಈ ಡಾಕ್ಯುಮೆಂಟ್ ನಲ್ಲಿ ಒಂದು ಸೀಕ್ರೆಟ್ ಕಮಿಟಿ ಬಗ್ಗೆ ಇದೆ ಎಂದು ಅಂಡ್ ಇದನ್ನು ಆಗಿನ US ಪ್ರೆಸಿಡೆಂಟ್ ಹ್ಯಾರಿ ಎಸ್ ಟ್ರೂಮನ್ ಪರ್ಸನಲ್ ಆರ್ಡರ್ಸ್ ನಿಂದ ಕ್ರಿಯೇಟ್ ಮಾಡಿದರು. ಇದರಲ್ಲಿ 12 ಗ್ರೂಪ್ಸ್ ಇದೆ ಎಂದು ಅಂಡ್ ಇದರಲ್ಲಿ ಮೇನ್ಲಿ ಜುಲೈ 1947 ರಲ್ಲಿ ನಡೆದ ರೋಸ್ಬೆರಿ ಇನ್ಸಿಡೆಂಟ್ಸ್ ನಲ್ಲಿ ನಡೆದ ಇನ್ಸಿಡೆಂಟ್ ಅಂಡ್ ಡೀಟೇಲ್ಸ್ ಬಗ್ಗೆ ಹೇಳುತ್ತೆ ಎಂದು ಹೇಳಿದರು. ಬಟ್ ಆದರೆ ಇದರ ಬಗ್ಗೆ ನ್ಯೂಸ್ ಅಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಹೊರಗಡೆನೆ ಬರಲಿಲ್ಲ. ಹಾಗೆ ನಾವು ಡಿಸ್ಕ್ಲೋಸರ್ ಪ್ರಾಜೆಕ್ಟ್ ಅಂತ ಸರ್ಚ್ ಮಾಡಿದ್ರೆ ಇದರ ಮೇಲೆ ಬಂದ ನ್ಯೂಸ್ ಆರ್ಟಿಕಲ್ಸ್ ತುಂಬಾನೇ ಕಡಿಮೆ. ಈವನ್ ವಿಕಿಪೀಡಿಯಾನಲ್ಲಿ ಕೂಡ ಇದರ ಇನ್ಫಾರ್ಮೇಶನ್ಸ್ ಇರೋದಿಲ್ಲ. ಇಂತಹ ಸ್ಪೆಕ್ಯುಲೇಷನ್ ವಿಕಿಪೀಡಿಯಾನಲ್ಲೇ ಇರುತ್ತೆ. ಡಾಕ್ಯುಮೆಂಟ್ ರಿಮೂವಲ್ ಇನ್ಸಿಡೆಂಟ್ಸ್ ಗೆ ಸಂಬಂಧಿಸಿದ ಪ್ರೂಫ್ ತುಂಬಾ ರಿಮೂವ್ ಮಾಡಿದೆ. ಇದೇ ಅಲ್ಲದೆ ಫಾರೆಸ್ಟ್ ಇನ್ಸಿಡೆಂಟ್ 1980, ಏರಿಯಾ 51 ಟೆಸ್ಟಿಮೋನಿ 1989, UFO ಎನ್ಕೌಂಟರ್ 2004, ದ ಪೆಂಟಗಾನ್ಸ್ ಆಕ್ಟಿವ್ ಪ್ರೋಗ್ರಾಮ್, ಅಡ್ವಾನ್ಸ್ಡ್ ಏರೋಸ್ಪೇಸ್ ಥ್ರೆಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ 2007 to 2012, US ಗವರ್ಮೆಂಟ್ UAP ಟಾಸ್ಕ್ ಫೋರ್ಸ್ ಅಂಡ್ ರಿಪೋರ್ಟ್ 2020 to 2021. ಇನ್ನು ಎಷ್ಟೋ ಪ್ರಾಜೆಕ್ಟ್ US ಗವರ್ಮೆಂಟ್ ಬಚ್ಚಿಟ್ಟು ನಮ್ಗೆ US ಗವರ್ಮೆಂಟ್ ಇಲ್ಲಿ ಏನೋ ಹೈಡ್ ಮಾಡ್ತಿದೆ ಅನ್ನೋದು ಪ್ರೂಫ್ ಇಲ್ಲೇ ಗೊತ್ತಾಗ್ತಿದೆ. ಅದರಲ್ಲೂ ತುಂಬಾ ದೇಶಗಳ ಗವರ್ಮೆಂಟ್ ಗೆ ಈ ವಿಷಯ ಅನ್ನೋದು ಗೊತ್ತು, ಬಟ್ ಆದರೂ ಇದರ ಬಗ್ಗೆ ಯಾರೂ ಚರ್ಚಿಸುತ್ತಿಲ್ಲ. ಕನ್ಫ್ಯೂಷನ್. ಏಲಿಯನ್ಸ್ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದುಕೊಂಡಿದ್ವಿ, ಬಟ್ ಈ ಪ್ರೂಫ್ಸ್ ಎಲ್ಲ ನೋಡಿದ ಮೇಲೆ ಏಲಿಯನ್ಸ್ ನಮ್ಮ ನಡುವೆನೇ ಇರಬಹುದು ಹಾಗೂ ಇರದೇ ಇರಬಹುದು. ಬಟ್ ಏಲಿಯನ್ಸ್ ಇರೋದು ಅನ್ನೋದು ನಿಜ ಅನಿಸ್ತಿದೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ವ್ಯಾಲ್ಯೂಬಲ್ ಅನಿಸಿದ್ರೆ ಈ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ಈ ಇನ್ಫಾರ್ಮೇಶನ್ ಅದು ರೀಚ್ ಆಗುತ್ತೆ. ಸೊ ಇಲ್ಲಿವರೆಗೂ ನೋಡಿದ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.